ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸೂಪರ್ಬ್ ಆಗಿರುವಂತಹ ಫೇಸ್ಗೆ ಗ್ಲೋ ಕೊಡುವಂತಹ ಫೇಸ್ ಪ್ಯಾಕ್. ಇದು ಮನೇಲಿ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡಬಹುದು. ಇದರಿಂದ ನಿಮಗೆ ಮುಖದ ಮೇಲಿರುವಂತಹ ಗೊಳ್ಳೆಗಳೇ ಆಗಿರಬಹುದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು, ಮುಖದ ಮೇಲೆ ಒಂದು ರೀತಿ ಕಪ್ಪು ಛಾಯೆ ಬಂದ್ಬಿಟ್ಟಿರುತ್ತೆ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್. ಅದೆಲ್ಲದರಿಂದ ಮುಖದ ರೀತಿ ಡ್ಯಾಮೇಜ್ ಆಗಿರುತ್ತೆ ಆ್ಯಂಡ್ ಸ್ಕಿನ್ ಏನೋ ಒಂಥರ ಕಳೆರಹಿತವಾಗಿ ಒಂಥರ ಕಳಾಹೀನವಾಗಿ ಕಾಣ್ತಾ ಇರುತ್ತೆ. ಸೊ ಅಂಥ ಪ್ರಾಬ್ಲಮ್ಮಿಂದ ನಾವು ತುಂಬ ಒಂಥರ ಮೆಂಟಲಿ ಒಂಥರ ಡಿಪ್ರೆಷನ್ಗೆ ಹೋಗಿರ್ತೀವಿ. ಅದೆಲ್ಲ ದೂರ ಮಾಡ್ಕೊಂಡ್ಬಿಡ್ಬೋದು. ಬಟ್ ಇದು ದಿನಕ್ಕೆ ಒಂದು ಸಾರಿ ಅದನ್ನು ನೀವು ಯೂಸ್ ಮಾಡಿ ಅಟ್ಲೀಸ್ಟ್ ಕಂಟಿನ್ಯೂ ಆಗಿ ಇದು 3 to 4 ಡೇಸ್ ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದು ಒಂದು ಸಾರಿ ನೀವು ಮಾಡಿಕೊಂಡು ಅಟ್ಲೀಸ್ಟ್ ಕಡಿಮೆ ಅದು 3 to 4 ಡೇಸ್ ಇದನ್ನ ಯೂಸ್ ಮಾಡಬಹುದು. ಬಟ್ ಫ್ರಿಜ್ಜಲ್ಲಿ ಇಡಬೇಕು ಅಷ್ಟೇ. ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅಂತ ಕೂಡ ನಿಮಗೆ ಇನ್ ಡೀಟೇಲ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ಹಾಗಾದರೆ ಇದು ಯಾವುದು, ಇದನ್ನ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ, ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಕೇಳ್ಕೊಂಬರೋಣ, ನೋಡ್ಕೊಂಬರೋಣ. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ನಮಗೆ ಬೇಕಾಗಿದ್ದು ಮೊಸರು, ಅಡುಗೆ ಮನೇಲಿ ಸಿಗುವಂತಹ ಮೊಸರು. ಸೊ ಮೊಸರನ್ನ ಒಂದು ನೀವು 3 to 4 ಡೇಸ್ಗೆ ಬೇಕು ಅಂತ ಅನ್ನೋ ಆಗಿದ್ರೆ ಒಂದು ಅರ್ಧ ಕಪ್ಪು, ಕಾಫಿ ಕುಡಿಯೋ ಕಪ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಳ್ಳಿ. ಈಗ ಇಲ್ಲಿ ನಮಗೆ ಆವಾಗಲೇ ಮಾಡ್ಕೋಬೇಕು ಅಂತ ಅನ್ನೋಂಗಿದ್ರೆ ನೀವು 2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡಿದ ನಂತರ ನಿಮಗೆ 4 ದಿನಕ್ಕೆ ಬೇಕು ಅನ್ನೋ ಹಾಗಿದ್ರೆ 1 ಸ್ಪೂನಷ್ಟು ಅರಿಶಿನ, ಕಸ್ತೂರಿ ಅರಿಶಿನವನ್ನು ಹಾಕೊಳ್ಳಿ. ಇಲ್ಲ ನಮ್ಮ ಬಳಿ ಕಸ್ತೂರಿ ಅರಿಶಿನ ಇಲ್ಲ ಅಂತ ಅನ್ನೋರು ನೀವು ಅಡುಗೆ ಅರಿಶಿನವನ್ನು ಒಂದು 1/4 ಸ್ಪೂನ್ ಹಾಕೊಳ್ಳಿ ಸಾಕು. ಓಕೆ, ಕಸ್ತೂರಿ ಅರಿಶಿನ ಆದರೆ 1 ಸ್ಪೂನ್, ಅಡುಗೆ ಮಾಡುವಂತಹ ಅರಿಶಿನ ಆದರೆ 1/4 ಸ್ಪೂನ್ 4 ಡೇಸ್ಗೆ. ಇಲ್ಲ ನಮ್ಗೆ ಆಗಿಂದಾಗಲೇ ಬೇಕು ಅಂದರೆ ಒಂದು ಚುಟುಕಿ ಅಡುಗೆ ಅರಿಶಿನ, ಅಡುಗೆ ಅರಿಶಿನ ಇಲ್ಲ ಕಸ್ತೂರಿ ಅರಿಶಿನ ಇದೆ ಅಂತ ಅನ್ನೋ ಹಾಗಿದ್ರೆ ಒಂದು 1/4 ಸ್ಪೂನ್ ಬೇಕಾದ್ರೆ ನೀವು ಹಾಕೊಂಡ್ಬಿಡ್ಬೋದು, ತುಂಬ ಒಳ್ಳೆಯದು. ಐ ಇನ್ಸಿಸ್ಟ್ ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡಿ. ಇದಾದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು 4 ದಿನಕ್ಕೆ ಬೇಕು ಅಂದರೆ ಒಂದು 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಆವಾಗಲೇ ನಾವು ಮಾಡಿಕೊಂಡ್ರೆ ಸಾಕು ಅಂತ ಅನ್ನೋಂಗಿದ್ರೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸಾಕು. ಓಕೆ, ಇಷ್ಟೇ, ಇನ್ನೇನು ಬೇಡ. ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಬಿಡಿ. ಮಿಕ್ಸಪ್ ಮಾಡಿಕೊಂಡು ನೀವು ಇದನ್ನ ಹಚ್ಕೊಂಡ್ಬಿಡ್ಬೇಕು. ಹಚ್ಕೊಂಡು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಕೊಂಡು ನೀವು ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ವಾಶ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಫಸ್ಟು ಯೂಸಲ್ಲಿ ಖಂಡಿತವಾಗಿಯೂ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ. ಇದು ನಾನು ಈಗಾಗಲೇ ಟ್ರಯಲ್ಡ್ ಆ್ಯಂಡ್ ರಿಸಲ್ಟ್ ಕೂಡ ನನಗೆ ಸಿಕ್ಕಿದೆ. ಅದಾದಮೇಲೆ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ತಾ ಇರೋದು. ಇದನ್ನು ನಾನು ಖಂಡಿತವಾಗಿಯೂ ನಾನು ದಿನ ಹಚ್ಕೊಳ್ತಾ ಇದ್ದೀನಿ. ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇದರಿಂದ ಸನ್ ಟ್ಯಾನ್ ಕೂಡ ಹೋಗುತ್ತೆ, ಹಾಗೂ ಮುಖದ ಮೇಲಿರುವಂಥ ಒಂದು ಮುಪ್ಪಿನ ಛಾಯೆ ಕೂಡ ಹೋಗುತ್ತೆ, ಲಾಫಿಂಗ್ ಲೈನ್ಸ್ ಹೋಗುತ್ತೆ, ಕಣ್ಣಿನ ಸುತ್ತಮುತ್ತ ಸುಕ್ಕಿದ್ರು ಕೂಡ, ತುಟಿಯ ಸುತ್ತಮುತ್ತ ಸುಕ್ಕಿದ್ರು ಕೂಡ, ಹಣೆ ಮೇಲೆ ಸುಕ್ಕು ಬರ್ತಾ ಇದ್ರು ಕೂಡ ಅದೆಲ್ಲ ಹೋಗುತ್ತೆ. ದಟ್ ಮೀನ್ಸ್ ಏಜಿಂಗ್ ಸೈನ್ಸ್ ಏನಿರುತ್ತೆ ಅದೆಲ್ಲದನ್ನು ನೀವು ದೂರ ಮಾಡ್ಕೊಂಡ್ಬಿಡ್ಬೋದು. ಪಿಂಪಲ್ಸ್ ದೂರ ಮಾಡ್ಕೋಬೋದು, ಪಿಂಪಲ್ ಮಾರ್ಕ್ಸ್ ದೂರ ಮಾಡ್ಕೋಬೋದು. ಸೊ ಈ ಪ್ರಪೋರ್ಷನಲ್ಲಿ ನೀವು ಇದನ್ನ ಮಾಡ್ಕೊಳ್ಳಿ. ಸೊ ಇದನ್ನ ನನ್ನ ಕೈಲಿ ರೆಡಿ ಇದೆ ಇದು. ಸೊ ಇದು ಫ್ರಿಜ್ಜಲ್ಲಿ ಇಟ್ಕೋಬೋದು ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಹಚ್ಕೊಳ್ಳೋದಕ್ಕಿಂತ ಮುಂಚೆ ತಣ್ಣಗಾಗಿರುತ್ತೆ, ಹಚ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋಂಥ ಒಂದು ಟೆಂಡೆನ್ಸಿ ಇದ್ದೇ ಇರುತ್ತಲ್ವ, ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ಸೊ ಏನು ಮಾಡ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾಗಿರುತ್ತೆ, ಆವಾಗ ನೀವು ಇದನ್ನ ತೊಗೊಂಬಿಟ್ಟು ಜಸ್ಟ್ 1 ಸ್ಪೂನಷ್ಟು ತೊಗೊಳ್ಳಿ ಸಾಕು. 1 ಸ್ಪೂನಷ್ಟು ಸಾಕು. ತಗೊಂಡು ಈ ರೀತಿ ಕೈಯಿಂದ ಇದಕ್ಕೆ ಒಂದು ಸ್ವಲ್ಪ ವಾರ್ಮಪ್ ಮಾಡಬೇಕು. ಕೈ ಶಾಖ ಏನಿರುತ್ತೆ ಅದಕ್ಕೆ ತಾಗಬೇಕು. ಆವಾಗ ತಣ್ಣಗಿರುವಂತಹ ಅಂಶ ಕೂಡ ಹೊರಟು ಹೋಗುತ್ತೆ ಆ್ಯಂಡ್ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಕೈ ಶಾಖ ಇದಕ್ಕೆ ಬಿದ್ದು ಇದಕ್ಕೆ ಒಂದು ಬೆನಿಫಿಟ್ಸ್ ಏನಿರುತ್ತೆ, ಇದರ ಒಂದು ಪೋಷಕಾಂಶದಿಂದ ಜಾಸ್ತಿ ಆಗುತ್ತೆ. ಸೊ ಫ್ರೆಶ್ ಆಗಿರುವಂತಹ ಫೇಸಿಗೆ ಅಂದರೆ ಫೇಸ್ ವಾಶ್ ಮಾಡ್ಕೊಂಡಿರುವಂಥ ಫೇಸಿಗೆ ಇದನ್ನ ಅಪ್ಲೈ ಮಾಡ್ಕೋಬೇಕು ನೀವು. ಎಸ್ ನೋಡಿ, ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ, ನೋಡ್ಕೊಳ್ಳಿ. ರೈಸ್ ಫ್ಲೋರ್, ಮೊಸರು ಹಾಗೂ ಇದರಲ್ಲಿ ಯೂಸ್ ಮಾಡಿರುವಂತಹ ಅರಿಶಿಣದ ಪುಡಿ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಇದು ಬೆಸ್ಟ್ ಫೇಸ್ ಪ್ಯಾಕ್ DIY ಅಂತಲೇ ಹೇಳ್ತೀನಿ. ಇದನ್ನ ಹಚ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಪ್ರತಿದಿನ ಒಂದು ಸಾರಿ ಹಚ್ಕೊಂಡು ಅಟ್ಲೀಸ್ಟ್ 3 to 4 ಡೇಸ್ ಹಚ್ಕೊಳ್ಳೋದ್ರಿಂದ ನಿಮಗೆ ಮುಖಕ್ಕೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ. ಮುಖದಲ್ಲಿ ಇರುವಂತಹ ಡರ್ಟ್ ಎಲ್ಲ ದೂರ ಮಾಡುತ್ತೆ, ಪೊಲ್ಯೂಷನ್ನಿಂದ ಆಗಿರುವಂತಹ ಡರ್ಟ್ ಕೂಡ ದೂರ ಮಾಡುತ್ತೆ. ಮುಖದ ಮೇಲೆ ಕಪ್ಪು ಛಾಯೆ ಇರುತ್ತೆ, ಅದನ್ನ ಕಂಪ್ಲೀಟಾಗಿ ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಮುಖದ ಮೇಲೆ ಪಿಂಪಲ್ಸ್ ಇದ್ದರೂ ಕೂಡ, ಆ ಒಂದು ಮಾರ್ಕ್ಸ್ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್. ಈಗಲೇ ನಾನು ಹೇಳಿರೋ ಹಾಗೆ ಸುಕ್ಕುಗಳು ಹಾಗೂ ಕಪ್ಪು ಛಾಯೆ, ಕಣ್ಣಿನ ಮೇಲಿರುವಂತಹ ಕಪ್ಪು ಕಲೆ, ಕಣ್ಣಿನ ಸುತ್ತಮುತ್ತ ಇರುವಂತಹ ಕಪ್ಪು ಕಲೆಗಳನ್ನೆಲ್ಲ ಇದು ದೂರ ಮಾಡುತ್ತೆ. ಇನ್ನು ಕೆಲವರಿಗೆಲ್ಲ
ಕಣ್ಣಿನ ಸುತ್ತಮುತ್ತ, ಮೂಗಿನ ಸುತ್ತಮುತ್ತ, ಬಾಯಿಯ ಸುತ್ತಮುತ್ತ, ಹಣೆಗೆಲ್ಲ ಪಿಗ್ಮೆಂಟೇಷನ್ ಕೂಡ ಆಗಿರುತ್ತಲ್ಲ ಅದನ್ನು ಕೂಡ ಕಂಪ್ಲೀಟ್ಲಿ ವ್ಯಾನಿಷ್ ಮಾಡುತ್ತೆ ಈ ಒಂದು DIY. ಸೊ ಇದರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಇದು ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ. ಇನ್ನು ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಇನ್ನು ಮೊಸರನ್ನ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಇದು ಮುಖಕ್ಕೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿನ ಲಾಕ್ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದಕ್ಕೆ ನಾನು ಅರಿಶಿಣದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ, ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಕೊಡುತ್ತೆ. ಮುಖದಲ್ಲಿರುವಂತಹ ಎಲ್ಲ ಡರ್ಟ್ನ ದೂರ ಮಾಡಿ ಇದು ಮುಖಕ್ಕೆ ಗ್ಲೋ ಕೊಟ್ಟು ಮುಖದಲ್ಲಿರುವಂತಹ ಗುಳ್ಳೆಗಳಾಗಿರ್ಬೋದು ಅಥವಾ ಪಿಂಪಲ್ಗಳಾಗಿರ್ಬೋದು, ದಟ್ ಮೀನ್ಸ್ ಆ್ಯಕ್ನೆ ಪಿಂಪಲ್ಸ್ ಅಂತ ಅಂತಾರಲ್ಲ ಅದೆಲ್ಲ ಹೋಗಲಾಡಿಸಿ ಅದರ ಒಂದು ಕಲೆಗಳಿದ್ರೂ ಕೂಡ ದೂರ ಮಾಡುತ್ತೆ. ಇನ್ನು ಕಣ್ಣಿನ ಸುತ್ತಮುತ್ತ, ಕೆನ್ನೆಯ ಸುತ್ತಮುತ್ತ, ಹಣೆಯ ಸುತ್ತಮುತ್ತ ಲಾಫಿಂಗ್ ಲೈನ್ಸ್, ಸುಕ್ಕುಗಳು, ಪಿಗ್ಮೆಂಟೇಷನ್ ಎಲ್ಲದನ್ನು ದೂರ ಮಾಡುತ್ತೆ. ಬಟ್ ಇದನ್ನ ರೆಗ್ಯುಲರ್ ಆಗಿ ನೀವು ಯೂಸೇಜ್ ಮಾಡಬೇಕು ಅಷ್ಟೇ. ಸೊ ಇದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ನವರು ಇದು ಧಾರಾಳವಾಗಿ ಯೂಸ್ ಮಾಡ್ಬೋದು, ನಾರ್ಮಲ್ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ನವರು ಮಾತ್ರ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು. 10 ಮಿನಿಟ್ಸ್ ಬಿಟ್ಕೊಂಡು ಇದನ್ನ ನೀವು ವಾಶ್ ಆಫ್ ಮಾಡ್ಕೊಂಬಿಡಿ ಅಂತ ಹೇಳಿದ್ದೀನಿ. ವಾಶ್ ಆಫ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನ ಟ್ಯಾಪ್ ಮಾಡಿಕೊಂಡು ಮುಖಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನ ಜಸ್ಟ್ ಲೈಟಾಗಿ 1 ನಿಮಿಷಗಳ ಕಾಲ ಮಸಾಜ್ ಕೊಟ್ಕೊಂಡು ಅದಾದಮೇಲೆ ನೀವು ನಾರ್ಮಲ್ ವಾಟ್ರಲ್ಲಿ ರಿಮೂವ್ ಮಾಡ್ಕೊಂಬಿಡಿ. ಸೊ ದಟ್ ನಿಮಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಎಸ್, ನೋಡಿದ್ರಲ್ಲ ಎಷ್ಟು ನಾನು ಸುಲಭವಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ. ಒಂದು 10 ಮಿನಿಟ್ಸ್ ಸಾಕು ಕಣ್ರಿ. 5 ನಿಮಿಷದ ಮೇಲೆ 10 ನಿಮಿಷದ ಒಳಗಾದರೂ ಸಾಕೇ ಸಾಕು. ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ. ತುಂಬ ಉಜ್ಕೊಳಕ್ಕೆ ಹೋಗ್ಬೇಡಿ. ಟವಲಿಂದ ತುಂಬ ಉಜ್ಕೊಂಡು ರಿಮೂವ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ವಾರ್ಮ್ ಆಗಿ ಕಾಮಾಗಿ ತುಂಬ ಸ್ಮೂತಾಗಿ ನೀವು ನೀರು ಹಾಕ್ಕೊಂಡು ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ನೀವು ಜಸ್ಟ್ ಹಾಗೆ ಬಿಟ್ಬಿಡಿ. ಒರೆಸ್ಕೊಳ್ಳೋದು ಬೇಡ. ತೀರಾ ಒರೆಸ್ಕೋಬೇಕು ಅಂದರೆ ಸ್ಮೂತಾಗಿ ಒರೆಸ್ಕೊಳ್ಳಿ, ಅಷ್ಟು ಸಾಕು. ನೋಡಿ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅಂತ. ಮತ್ತೆ ಬಂದು ಕಾಣ್ತೀನಿ. ಒಂದು 10 ಮಿನಿಟ್ಸ್ ಒಳಗಾಗಿ ಬಂದು ಮತ್ತೆ ಬಂದು ನಿಮಗೆ ಕಂಡು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್, ಎಲ್ಲೂ ಹೋಗಬೇಡಿ. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಬಂದು ಕಾಣ್ತೀನಿ. ಕ್ಯಾನ್ ಸಿ ದ ರಿಸಲ್ಟ್. ನಾನು ಜಸ್ಟ್ ನೀವು ರಿವೈಂಡ್ ಮಾಡಿ ನೋಡಿ ನನ್ನ ಆಗಿನ ಫೇಸ್ಗೂ ಈಗಿನ ಫೇಸ್ಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ. ಲಿಟ್ರಲಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಗ್ಲೋ ಮಾತ್ರ. ಫಸ್ಟ್ ಯೂಸಲ್ಲಿ ಇಷ್ಟೊಂದು ಗ್ಲೋ ಬಂದಿದೆ. ಯು ಕ್ಯಾನ್ ಇಮ್ಯಾಜಿನ್ ಒಂದು 3 to 4 ಡೇಸ್ ನೀವು ದಿನ ಅಪ್ಲೈ ಮಾಡ್ತಾ ಹೋದರೆ ಎಂಥ ಒಳ್ಳೆ ಸ್ಕಿನ್ ಟೆಕ್ಸ್ಚರ್ ಬರ್ಬೋದು, ಸ್ಕಿನ್ಗೆ ಎಂಥ ಒಳ್ಳೆ ಗ್ಲೋ ಸಿಗ್ಬೋದು, ಎಷ್ಟು ಹೆಲ್ದಿಯಾಗಿ ಕಾಣ್ಬೋದು ನಿಮ್ಮ ಸ್ಕಿನ್ ಅಂತ ನೀವೇ ಜಸ್ಟ್ ಇಮ್ಯಾಜಿನ್ ಅಂತಲೇ ಹೇಳ್ತೀನಿ. ಬೇಕಾದರೆ ಇದನ್ನ ಈ ಒಂದು ಪ್ಯಾಕ್ನ ನೀವು ರೆಡಿ ಮಾಡಿಕೊಂಡು ಸಂಡೇಸ್ ಹೋಲ್ ಬಾಡಿ ಕೂಡ ನೀವು ಲೇಪನ ಮಾಡಿಕೊಂಡು ಸ್ನಾನ ಕೂಡ ಮಾಡ್ಕೋಬೋದು. ಸೊ ದ್ಯಾಟ್ ಈಗಾಗಲೇ ಹೇಳಿರುವಾಗ ಡೆಡ್ ಸೆಲ್ಸ್ ಇರ್ಬೋದು, ಡೆಡ್ ಸ್ಕಿನ್ ಇರ್ಬೋದು, ಪೋರ್ಸ್ ಇರ್ಬೋದು, ಎಲ್ಲ ಸಮಸ್ಯೆನ ನೀವು ಪಾರಾಗ್ಬೋದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ನಾನು ಜಸ್ಟ್ ಲೈಟಾಗಿ ಒರೆಸ್ಕೋತಾ ಇದ್ದೀನಿ. ಎಸ್, ಸಾಕು. ನೋಡಿದ್ರಾ? ಸೊ ನೀವು ಈ ರೀತಿ ರಿಸಲ್ಟ್ ಪಡ್ಕೋಬೇಕು ಅಂದರೆ ನಾನು ಹೇಳಿರೋ ಹಾಗೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಮನೇಲಿ ಪ್ರಿಪೇರ್ ಮಾಡಿಕೊಂಡು ಬೇಕಾದರೆ 3 to 4 ಡೇಸ್ ತನಕ ಆಗೋ ಹಾಗೆ ನೀವು ಒಂದು ಬೌಲಲ್ಲಿ ಅಥವಾ ಬಾಕ್ಸಲ್ಲಿ ನೀವು ಶೇಖರಣೆ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೈಯಲ್ಲಿ ಇಟ್ಟು ಉಜ್ಕೊಂಡು ಕೈನ ಶಾಖ ಅದಕ್ಕೆ ಕೊಟ್ಕೊಂಡು ಮುಖಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಬಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಳಿಸಿ. ಎಲ್ಲ ರಿಗಾರ್ಡಿಂಗ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಯಾವ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡಬಹುದು ಅಂತ ಕೂಡ ನಿಮಗೆ ಹೇಳಿದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ, ಟೀನೇಜರ್ಸಿಂದ ಹಿಡಿದು ಅಪ್ ಟು 60s 70s ಎಲ್ಲರೂ, ಪ್ರತಿಯೊಬ್ಬರು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು. ಮತ್ತೇನಾದರೂ ಡೌಟ್ಸ್ ಇದ್ರೆ ಒಂದು ಕೇಳಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ರೆಮಿಡಿಯೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.